ಸ್ನೇಹಿತರೆ ನಮಸ್ತೆ. ನೋಡಿ, ಇದು ರ್ಯಾಪಿಡ್ ಆಫೀಸು ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ರ್ಯಾಪಿಡ್ ಆಫೀಸ್. ಇದು ಇವಾಗ ಇಲ್ಲಿ ಒಳಗಡೆ ಬಂದು ಈ ಮೀಟರ್ ಟ್ಯಾಕ್ಸಿ ಬಗ್ಗೆ ಮಾತಾಡಿದ್ವಿ. ಅದ್ರ ಪ್ರಕಾರದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಆಯ್ತು ನೀವು ಮೀಟರ್ ಹಾಕೊಂಡೆ ತಗೊಳ್ಳಿ, ಒಂದ್ ವೇಳೆ ಮೀಟರ್ ಹಾಕೊಂಡು ಇವ್ರು ಎಕ್ಸ್ಟ್ರಾ ದುಡ್ಡು ತಗೊಂಡಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಏನಾರ ಬಂದಿದ್ರೆ ಇಲ್ಲಿ ಆಫೀಸ್ ಕಳಿಸಿ ನಾವು ಓಪನ್ ಮಾಡ್ತೀವಿ ಅಂತೇಳಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಇದು ಒಂದು. ಇನ್ನು ಅವ್ರಿಗೂ ನಾವೇನ್ ಹೇಳಿದ್ವಿ ಅಂದ್ರೆ, ಎಲ್ಲಾ ಟೈಮಲ್ಲೂ 24 ರೂಪಾಯಿ ಏನ್ ಸರ್ಕಾರದ ರೇಟ್ ಇದೆ ಹಚ್ಕೊಡಿ, ನಮ್ಗೆ ಪೀಕ್ ಅವರು ನಾನ್ ಪೀಕ್ ಅವರು ಅಂತ ಏನೋ ಡಿಫ್ರೆನ್ಸ್ ಮಾಡ್ಬಿಡಿ ಅಂತ ಹೇಳಿದಕ್ಕೆ ಅವ್ರು ಆಯ್ತು ಸರ್ ನಾನು ಅದನ್ನ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಮೀಟರ್ ಹಾಕೊಂಡು ನೀವು ಓಡಿಸ್ಕೊಡಿ, ಆದ್ರೆ ಅದು ಆ ವಿಚಾರಕ್ಕೆ ನಾನು ಬ್ಲಾಕ್ ಆಗಿತ್ತು ಅಂದ್ರೆ ಖಂಡಿತವಾಗಿ ನಾವು ಅದನ್ನ ಓಪನ್ ಮಾಡ್ತೀವಿ, ಆಫೀಸಿಗೆ ಬರೋಕೆ ಹೇಳಿ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಬಟ್ ನಾವಿಲ್ಲಿ ಒಂದು ಪ್ರಶ್ನೆ ಮಾಡ್ಬೇಕಾಗಿತ್ತು, ಮಾಡಿದ್ವಿ ಪರ್ಮಿಷನ್. ನಾನು ಅವತ್ತು ಒಬ್ಬನೇ ಬಂದು ಕೇಳ್ಕೊಂಡು ಹೋಗಿದ್ದೆ, ಅವತ್ತು ಒಪ್ಕೊಂಡಿದ್ರು. ಇವತ್ತು ಇಷ್ಟು ಜನ ಬಂದು ಅವ್ರ ಎದುರುಗಡೆ ಕೇಳಿದ್ದೀವಿ, ಅವ್ರು ಅದಕ್ಕೆ ಒಪ್ಕೊಂಡಿದ್ದಾರೆ. ಮೀಟರ್ ಅಪ್ಲಿಕೇಶನ್ ಬಳಸ್ಕೊಂಡೇ ನೀವು ಡ್ಯೂಟಿ ಮಾಡಿ. ಸುಮ್ಮನೆ ಬರೀ ಬಾಯಿ ಮಾತಲ್ಲಿ ಹೋಗ್ಬಿಟ್ಟು ನಮಗೆ ಮೀಟರ್ ದುಡ್ಡು ಕೊಡಿ 24 ರೂಪಾಯಿ ಕೊಡಿ ಅಂದ್ರೆ ದಯವಿಟ್ಟು ಅದನ್ನ ತಗೋಬೇಡಿ, ಅದು ನಿಮ್ದು ಅಪರಾಧ ಆಗುತ್ತೆ. ನಾವು ಅದಕ್ಕೆ ಸಪೋರ್ಟ್ ಮಾಡಲ್ಲ. ಮೀಟರ್ ಅಪ್ಲಿಕೇಶನ್ ಬಳಸ್ಕೊಳ್ಳಿ, ನೀವು ಟೌನರ್ ಅಪ್ಲಿಕೇಶನ್ ಆದ್ರೂ ಬಳಸ್ಕೊಳ್ಳಿ, ಏನಾದ್ರು ಬಳಸ್ಕೊಳ್ಳಿ, ಒಟ್ಟಿನಲ್ಲಿ ಕಸ್ಟಮರ್ಗೆ ಬಿಲ್ ತೋರಿಸ್ಬೇಕು ನೀವು. ಅರ್ಥ ಆಯ್ತಲ್ಲ? ನಿಮ್ಗೆ ಬ್ರದರ್ಸ್, ನೀವೆಲ್ಲ ಯಾರೆಲ್ಲ ನೀವು ನಮ್ ಜೊತೆ ಅಂದ್ರೆ ಶಾಂತಿನಗರ ಆಫೀಸಿಗೆ ಬರ್ಲಿಲ್ಲ ಬೆಳಿಗ್ಗೆ, ಪಾಪ ನನ್ಗೆ ಅರ್ಥ ಆಗ್ತಾ ಇದೆ, ತುಂಬಾ ಜನ ಮೆಸೇಜ್ ಮಾಡಿದ್ದೀರಾ, ನಾನು ಕಾಲ್ ರಿಸೀವ್ ಮಾಡಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿದ್ದಂಗೆ ಅಲ್ಲಿ ಆಫೀಸಲ್ಲಿ ಕೆಲಸ ಇತ್ತು. ಅಲ್ಲಿ ಅವ್ರನ್ನ ನೇರವಾಗಿ ಪ್ರಶ್ನೆ ಮಾಡಿದೀವಿ ಆಯುಕ್ತರ ಹತ್ರ. ಅವ್ರು ಹೇಳಿದಾರೆ ಇವ್ರು ಯಾವುದೇ ತರದ ಲೈಸೆನ್ಸ್ ಗಳನ್ನ ತಗೊಂಡಿಲ್ಲ, ಇವ್ರು ಯಾರುವೆ ಓಲಾ ಊಬರ್ ಗಳು ರಿನ್ಯೂವಲ್ ಮಾಡಿಸ್ಕೊಂಡಿಲ್ಲ. ಕೋರ್ಟ್ ಅಲ್ಲಿ ಕೇಸ್ ಹಾಕೊಂಡಿರೋದ್ರಿಂದ ಅವ್ರು ರಿನ್ಯೂವಲ್ ಮಾಡಿಸಿಲ್ಲ ಅಂತ ಹೇಳಿ ಅವರು ಸ್ಟೇ ಆರ್ಡರ್ ತಂದಿದ್ದಾರೆ. ಇವ್ರುಗಳು ಲೈಸೆನ್ಸ್ ತಗೊಂಡಿಲ್ಲ, ಅಗ್ರಿಗೇಟರ್ ಆಗ್ಲಿ ಏನೇ ಆಗ್ಲಿ ತಗೊಂಡಿಲ್ಲ. ಇವ್ರು ತಗೊಂಡಿರೋದು ಸರ್ವಿಸ್ ಕೊಡೋದಕ್ಕೆ. ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ, ಆಯುಕ್ತರು ಅದ್ರದ್ದು ಕೂಡ ವಿಡಿಯೋ ನಾನು ನೆಕ್ಸ್ಟ್ ಆಗ್ತೀನಿ. ಇದು ಲೈವ್ ಮಾಡ್ತಿರೋ ಉದ್ದೇಶ ಏನು ಅಂದ್ರೆ, ರ್ಯಾಪಿಡೋ ಇದು ನಮ್ಮ ಹತ್ರ ಆಫೀಸ್ಗೆ ಇವಾಗ ಬಂದಿದ್ದೀವಿ. ಅವ್ರು ಹೇಳ್ತಾ ಇರೋದು ಕಸ್ಟಮರ್ಗೆ ಈ ಒಂದು ಲೆಟರ್ ನ ತೋರಿಸಿ ಅವರು ಅಗ್ರಿ ಆದ್ರೆ ನೀವು ಮೀಟರ್ ಹಾಕೊಂಡು ಓಡಿಸಿ ಅಂತ ಹೇಳ್ತಾ ಇದಾರೆ. ಅಲ್ಲ ಬ್ರದರ್, ಅಣ್ಣ ನೀವು ಇಲ್ಲಿ ನೀವು ಅದೇ ತರ ಹೇಳ್ತಾ ಇರೋದು. ನಿಮ್ಮ ಹೆಸರು ವಿಕ್ರಮ್ ಅಂತ. ನೋಡಿ, ಇವರು ನಮ್ಮ ಯಾತ್ರೆನಲ್ಲಿ ಟೀಮ್ ಲೀಡರ್ ಅನ್ಕೋತೀನಿ, ಕರೆಕ್ಟಾ? ಇವರು ಟೀಮ್ ಲೀಡರ್ ಆಗಿದ್ದಾರೆ. ಇವ್ರು ಹೇಳ್ತಾ ಇರೋದೇನು ಅಂದ್ರೆ, ಕಸ್ಟಮರ್ಗೆ ಈ ತರದ ಮಾಹಿತಿನ ಕೊಟ್ಬಿಟ್ಟು ಅವ್ರು ಅಗ್ರಿ ಆದ್ರೆ ಕರ್ಕೊಂಡೋಗಿ ಅಂತ. ನೀವು ಪ್ರತಿ ಕಸ್ಟಮರ್ಗಳಿಗೂ ಈ ಮಾಹಿತಿನ ಕೊಡಿ. ಜೊತೆಗೆ ನಾನು ವಿಡಿಯೋ ಒಂದು ಕ್ಲಿಪ್, ಆಡಿಯೋ ಒಂದು ಕ್ಲಿಪ್ ನ ಕೊಡ್ತೀನಿ. ಜೊತೆಗೆ ರೈಟಿಂಗ್ ಅಲ್ಲಿರೋ ಒಂದು PDF ನ ಕೂಡ ಕಳಿಸ್ತೀನಿ. ಜನಗಳಿಗೆ ತೋರಿಸಿ ಅದನ್ನು ಓದ್ಕೊಂಡು ನಮ್ಗೆ OTP ಕೊಡಿ, ಅಲ್ಲಿವರೆಗೂ ಕೊಡ್ಬೇಡಿ ಅಂತ ಹೇಳಿ ಮಾಡ್ಕೊಂಡು ನಿಮ್ ದುಡಿಮೆ ನೀವು ಮಾಡಿ. ನಿಮ್ಮ ID ನ ಬ್ಲಾಕ್ ಮಾಡಲ್ಲ ಅಂತ ಅವರು ಕ್ಲೀನ್ ಆಗಿ ಹೇಳಿದ್ದಾರೆ. ಇದೇ ರೀಸನ್ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಕಸ್ಟಮರ್ ಹತ್ರ ದುಂಡು ಹತ್ತಿ ಮಾಡಿ ತಗೊಂಬೇಡಿ ಅಂತ ಹೇಳ್ತಾ ಇರೋದು ಅವರು.